ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್. ಇವತ್ತಿಗೆ ಸಂಧ್ಯಾಸ್ ಕಿಚನ್ ಚಾನಲ್ಗೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಈ ಸ್ಪೆಷಲ್ ಎಗ್ಲೆಸ್ ಚಾಕ್ಲೇಟ್ ಕೇಕ್ ರೆಸಿಪಿ. ಬನ್ನಿ ಈ ಸಿಂಪಲ್ ಆದ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಮಿಕ್ಸಿಂಗ್ ಬೌಲಲ್ಲಿ 1/4 ಕಪ್ಪಷ್ಟು ಪ್ಲೇನ್ ಸನ್ಫ್ಲವರ್ ಆಯಿಲ್ನ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಶುಗರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಗಂಟು ಕಾಣಿಸುತ್ತೆ, ಏನೂ ಪರವಾಗಿಲ್ಲ. ನೆಕ್ಸ್ಟು ಇದರಲ್ಲಿ 1/2 ಕಪ್ಪಷ್ಟು ಬೆಚ್ಚಗಿರೋಂಥ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಟ್ ವಾಟರ್ ಅಂತ ಅಲ್ಲ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಆ ನೀರನ್ನ ಹಾಕ್ಕೊಂಡು ಈ ರೀತಿ ನೀರು, ಎಣ್ಣೆ ಮತ್ತು ಸಕ್ಕರೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸ್ಟ್ರೈನರಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟು, 1/4 ಕಪ್ಪಷ್ಟು ಕೋಕೋ ಪೌಡರ್, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಇದೆಲ್ಲ ಹಾಕ್ಕೊಂಡು ಈ ರೀತಿ ಜಲ್ಡಿ ಮಾಡ್ಕೊಬೇಕು. ನೋಡಿ, ಎಲ್ಲ ಈ ರೀತಿ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ವೆಟ್ ಇಂಗ್ರೀಡಿಯೆಂಟ್ಸ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಈ ರೀತಿ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ವೆನಿಗರ್ ಅಥವಾ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ. ಯಾವುದಾದ್ರೂ ಅವೈಲೇಬಲ್ ಇದ್ದರೆ ಅದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಮ್ಮ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಇವಾಗ ಒಂದು ಕೇಕ್ ಮೌಲ್ಡ್ನ ತಗೊಂಡು ಇದಕ್ಕೆ ಆಯಿಲ್ನ ಅಪ್ಲೈ ಮಾಡಬೇಕು. ಎಲ್ಲ ಸೈಡ್ಸಲ್ಲೂ ಕ್ಲೀನಾಗಿ ಈ ರೀತಿ ಆಯಿಲ್ನ ಬ್ರಷ್ ಮಾಡ್ಕೊಳ್ಳಿ. ಆಯಿಲ್ ಅಪ್ಲೈ ಮಾಡ್ಕೊಂಡ್ಮೇಲೆ ಮೈದಾ ಹಿಟ್ಟನ್ನು ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು ಈ ರೀತಿ ಎಲ್ಲ ಕಡೆ ಡಸ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋಂಥ ಕೇಕ್ ಬ್ಯಾಟರ್ನ ಇದರಲ್ಲಿ ಹಾಕಿ ಕ್ಲೀನಾಗಿ ಎಲ್ಲ ಲೆವೆಲ್ಲಾಗಿ ಈವನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಒಂದು ಸ್ಪ್ಯಾಚುಲಾದಿಂದ ಈ ರೀತಿ ಚೆನ್ನಾಗಿ ಒಂದು ಲೆವೆಲ್ಗೆ ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ, ಕ್ಲೀನಾಗಿ ಸೆಟ್ ಆದಮೇಲೆ ಇದು ಒನ್ಸ್ ಆರ್ ಟ್ವೈಸ್ ಈ ರೀತಿ ಟ್ಯಾಪ್ ಮಾಡಬೇಕು. ಈ ರೀತಿ ಟ್ಯಾಪ್ ಮಾಡೋದ್ರಿಂದ ಏರ್ ಬಬಲ್ಸ್ ಎಲ್ಲ ಕವರ್ ಆಗುತ್ತೆ. ಇವಾಗ ಒಂದು ಥಿಕ್ ಬಾಟಮ್ ಕುಕ್ಕರ್ ತಗೊಂಡು ಅದರಲ್ಲಿ ಈ ರೀತಿ ರಿಂಗ್ ಅಥವಾ ಯಾವುದಾದ್ರು ಪ್ಲೇಟ್, ಈ ರೀತಿ ಪ್ಲೇಟ್ ಆದರೂ ಹಾಕೊಬೋದು. ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಗ್ಯಾಸ್ಕೆಟ್ ಮತ್ತು ವಿಷಲ್ ಇಲ್ದಿರ ಈ ರೀತಿ ಮುಚ್ಚಳ ಮುಚ್ಚಿ 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇದನ್ನು ಪ್ರೀ ಹೀಟ್ ಮಾಡ್ಕೊಬೇಕು. 10 ಮಿನಿಟ್ಸ್ ಆದಮೇಲೆ ನಿಧಾನಕ್ಕೆ ಈ ಕೇಕ್ ಮೌಲ್ಡ್ನ ಮಧ್ಯದಲ್ಲಿ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 25 to 30 ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲೇ ಬೇಕ್ ಮಾಡಬೇಕು. ನೋಡಿ, 25 to 30 ಮಿನಿಟ್ಸ್ ಆದಮೇಲೆ ಲಿಡ್ನ ಓಪನ್ ಮಾಡಿದ್ರೆ ನೋಡಿ ಕೇಕು ಎಷ್ಟು ಚೆನ್ನಾಗಿ ಆಗಿದೆ. ಒಂದು ಟೂತ್ ಪಿಕ್ ಇನ್ಸರ್ಟ್ ಮಾಡಿ ನೋಡಿದ್ರೆ ಕ್ಲೀನಾಗಿ ಆಚೆ ಬರಬೇಕು, ಆವಾಗ ಕೇಕ್ ಬೇಕಾಗಿದೆ ಅಂತ ಅರ್ಥ. ಇದನ್ನು ಇಮಿಡಿಯೇಟಾಗಿ ತೆಗೆದು ಸೈಡಲ್ಲಿ ಇಟ್ಕೊಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಒಂದು ನೈಫ್ ಸಹಾಯದಿಂದ ಸೈಡ್ಸ್ ಎಲ್ಲ ಈ ರೀತಿ ಸ್ಕ್ರೇಪ್ ಮಾಡಿಕೊಂಡು ನಿಧಾನಕ್ಕೆ ಈ ರೀತಿ ಸ್ಕ್ರೇಪ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತಗೊಳ್ಳಿ. ಒಂದು ಪ್ಲೇಟ್ ತಗೊಂಡು ಈ ರೀತಿ ನಿಧಾನಕ್ಕೆ ಡಿಮೋಲ್ಡ್ ಮಾಡ್ಕೊಬೇಕು. ನೋಡಿ ಎಷ್ಟು ಕ್ಲೀನಾಗಿ ಕೇಕ್ ಬಂದಿದೆ. ನೋಡಿ, ಈ ರೀತಿ ರಿವರ್ಸ್ ಮಾಡಿಕೊಂಡು ನೋಡಿ ಒಂದು ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಈ ಕೇಕ್. ಇವಾಗ ಇದ್ರ ಮೇಲೆ ಡೆಕೋರೇಷನ್ಗೆ ಚಾಕ್ಲೇಟ್ ಸಿರಪ್ ಅಥವಾ ಚಾಕ್ಲೇಟ್ ಸ್ಪ್ರೆಡ್ ಸಿಗುತ್ತೆ ಅಲ್ವಾ, ಅದನ್ನು ಹಾಕ್ಕೊಂಡು ಈವನ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಕೇಕ್ ಟಾಪಿಂಗ್ಸ್ ನಮ್ಗೆ ಇಷ್ಟ ಬಂದಂಗೆ ಯಾವ ಥರ ಆದರೂ ಡೆಕೋರೇಟ್ ಮಾಡ್ಬೋದು. ನಾನು ಈ ರೀತಿ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀನಿ. ಇವಾಗ ಇದ್ರ ಮೇಲೆ ಚೋಕೋ ಚಿಪ್ಸನ್ನು ಈ ರೀತಿ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಳ್ಳಿ. ಅಷ್ಟೇ, ನೋಡಿದ್ರಲ್ಲ, ತುಂಬ ಈಸಿಯಾಗಿ ಯಾರು ಬೇಕಾದರೂ ಮನೆಯಲ್ಲಿ ಕೇಕ್ನ ರೆಡಿ ಮಾಡ್ಬೋದು. ಇದೇ ಕೇಕಿಂದ ನಾವು ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡಿದ್ದೀವಿ. 1K ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ತಪ್ಪದೆ ಆ ವಿಡಿಯೋ ಕೂಡ ಎಲ್ಲರೂ ನೋಡಿ ಬ್ಲೆಸ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ನಾನು ತರ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.
ಅಂತ ಹೇಳ್ತಾ ಥ್ಯಾಂಕ್ ಯು.